ಹಲೋ ಸ್ನೇಹಿತರೆ, ಇವತ್ತು 3/11/2022 ಕೃಷಿ GKVKನಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇದೇ ಹೆಬ್ಬಾಗ್ಲು. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ಟ್ರಾವೆಲ್ ವಿತ್ ರಾವ್ 04. ಓ ಸೂಪರ್. ನಮ್ಮ ಯೂಟ್ಯೂಬ್ ಚಾನಲ್. ಡಾಕ್ಟರ್ ಹನುಮಂತಪ್ಪ ಅವರು ದಯವಿಟ್ಟು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳಾಗಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಕೃಷಿಕರ ವಾರ್ಷಿಕ ಕೃಷಿ ಮೇಳ ಇದನ್ನ ಆಯೋಜಿಸ್ತಾ ಇದ್ದಾರೆ. ಸ್ಥಳ ಬಂದು ನಮ್ಮ ಯಲಹಂಕದಲ್ಲಿರುವಂತಹ GKVKಯಲ್ಲಿ ಈ ಕೃಷಿ ಮೇಳ ಆಯೋಜಿಸ್ತಾ ಇದ್ದಾರೆ. ಆಸಕ್ತಿ ಇರುವರು ಖಂಡಿತ ಬನ್ನಿ, ದಯವಿಟ್ಟು ಬನ್ನಿ. ಜೊತೆಗೆ ಆಸಕ್ತಿ ಇರುವಂಥ ನಿಮ್ಮ ಸ್ನೇಹಿತರನ್ನು ಕೂಡ ಈ ಕೃಷಿ ಮೇಳಗೆ ಕರೆತನೆ ಅಂತ ನಾನು ಸವಿನಯವಾಗಿ ಪ್ರಾರ್ಥಿಸ್ತೀನಿ. ಬನ್ನಿ, ನಮ್ಮ ಭೂಮಿಯನ್ನು, ನಮ್ಮ ಕೃಷಿಯನ್ನು ಉಳಿಸೋಣ, ಬೆಳೆಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿಕರ ವಾರ್ಷಿಕ ಹಬ್ಬ ಕೃಷಿ ಮೇಳ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಈ ಕೃಷಿ ಮೇಳ ಕೃಷಿಕರು, ವಿಜ್ಞಾನಿಗಳು, ಉದ್ದಿಮೆದಾರರು ಹಾಗೂ ನೀತಿ ನಿರೂಪಕರ ಅಪರೂಪದ ಸಮಾಗಮವಾಗಿದ್ದು ಭವಿಷ್ಯದ ಕೃಷಿಗೆ ದಿಕ್ಸೂಚಿಯಾಗಿದೆ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ, ಅಭಿವೃದ್ಧಿ ಇಲಾಖೆಗಳು ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 2022ರ ನವೆಂಬರ್ 3ರಿಂದ 6ರವರೆಗೆ ಕೃಷಿ ಮೇಳ ಹೊಚ್ಚ ಸುದ್ದಿದೆ. ಇದು ಡ್ರಿಪ್ ಇರಿಗೇಷನ್ಸ್ ಇದೆ, ನೀರಾವರಿ, ಇದು ಹನಿ ನೀರಾವರಿ. ಸಲಕರಣೆಗಳು, ನೀರಾವರಿಯ ಸಲಕರಣೆಗಳು. ಇದು ಅಸೆಸರೀಸ್, ಅಗ್ರಿಕಲ್ಚರ್. ಮೇಘಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್, ಸಣ್ಣ ನೀರಾವರಿದು. ವಾಟರ್ ಸೇವ್ 50% ಮೋರ್ ಈಲ್ಡ್ ಹಾಕಿದ್ದಾರೆ. ಈ ಥರ ಪೈಪ್ ಲೈನಿಂಗ್ ಮಾಡಿಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ತಿದ್ದಾರೆ. ಹೇಗಿದೆ ಬೆಳೆ? ಎಲ್ಲ ಇದು ಆಟೋ, ದರ್ ಇಸ್ ನೋ ಮ್ಯಾನ್ ಪವರ್. ಸೊ ಇದು ಎಲ್ಲ ಹೊಲದಲ್ಲೂ ಹಾಕೋಬೋದು, ತರಕಾರಿನೂ ಬೆಳ್ಕೋಬೋದು. ಪ್ಲಸ್ ಇದು ಸೋಲಾರ್ನಲ್ಲಿ ಬರುತ್ತೆ. ಡಿಪ್ ಸ್ಮಾರ್ಟ್. ಇದು ಗ್ರೀನ್ ಹೌಸ್. cylindrical dripper, inlined
ಸಿಲಿಂಡ್ರಿಕಲ್ ಡ್ರಿಪ್ಪರ್ಸ್. ಬೀನ್ಸ್ ಹಾಕಿದರೆ ಎಲ್ಲ ಬಳ್ಳಿ ಗಿಡಗಳು. ಸೂರ್ಯಕಾಂತಿ ಹೂವಿನ ಗಿಡಗಳು ಹೇಗಿದೆ ನೋಡಿ. ಇದೆಲ್ಲ ಸನ್ಫ್ಲವರ್ ಅಂತಾರೆ. ಸನ್ಫ್ಲವರ್ ಅನ್ನೋದೇನು, ಸನ್ಫ್ಲವರೇ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಶಾಲೆಯ ಮಕ್ಕಳೆಲ್ಲ ಬಂದಿದ್ದಾರೆ. ಚೆಂಡು ಹೂವು ಇದು ಹೊಲದ ಪಕ್ಕದಲ್ಲೆಲ್ಲ ಹಾಕೋದು ಈ ಕಲರ್ಗೆ. ಏಕೆಂದರೆ ಹುಳ ಹೊಡಿಯಲ್ಲ. ಹೇಗಿದೆ ನೋಡಿ. RKS ಸೋಯಾ ಅವರೆ ಹೇಗೆ ಬೆಳೆದಿದೆ ನೋಡಿ. ಚೆಂಡು ಹೂವು ನೋಡಿ ಹೇಗೆ. ಇದು ಗ್ರೀನ್ ಹೌಸ್, ಪಾಲಿಥೀನ್ ಹೌಸ್. ಸಾರಿ, ಗ್ರೀನ್ ಹೌಸ್ ಅಲ್ಲ, ಪಾಲಿಥೀನ್ ಹೌಸು. ಜೋಳ ಇದೆ ಅಲ್ಲಿ. ಎಲ್ಲ ಹೂವಿನ ಗಿಡಗಳು ಇವೆಲ್ಲ. ವಾಪಸ್ ಕಳ್ಳಿ ಹುಚ್ಚೆಳ್ಳು. ಸರ್, ನನ್ನ ಹೆಸರು ಪಾಂಡುರಂಗ ಭಟ್ ಅಂತ. ನಾನು ಪುತ್ತೂರಿನವನು. ನಾನೊಂದು ಮಂಗನಿಗೆ ಬೆದರಿಸುವ ಕೋವಿ, ಯಾಕಂದರೆ ಎಲ್ಲ ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕಿರುವಂಥ ಒಂದು ವಸ್ತು ಮಾಡಿದ್ದೀನಿ. ಇದು ಸ್ಟೈನ್ಲೆಸ್ ಸ್ಟೀಲಲ್ಲಿ ಹೆವಿ ಮೆಟೀರಿಯಲ್ ಇರುತ್ತೆ. ಇದರ ರೈಫಲಲ್ಲಿ ಯೂಸ್ ಮಾಡೋ ಮೆಟಲ್ ಆಗಿರ್ತದೆ. ಎಷ್ಟು ಸಾರಿ ಯೂಸ್ ಮಾಡಿದರೂ ಏನೂ ಆಗಲ್ಲ. ಮೇಯ್ನಾಗಿ ಇದು ನಮ್ಮ ಸೇಫ್ಟಿ ಇರುತ್ತೆ. ನಮ್ಮ ಸೇಫ್ಟಿ ಇದ್ದರೆ ಯಾವುದೇ ಇನ್ನೊಂದು ಪ್ರಾಣಿಯನ್ನು ಓಡಿಸ್ಬೋದು ಅಷ್ಟೇ, ನಾವು ಗಟ್ಟಿಯಾಗಿದ್ದರೆ. ಇನ್ನೊಂದು ಪ್ರಾಣಿ ಓಡಿಸ್ಬೋದು. ಮನುಷ್ಯರಿಗೆ ಏನಾದರೂ ಏಟಾದರೆ ಇದರಲ್ಲಿ ಮನುಷ್ಯನಿಗೆ ಏಟಾಗಲ್ಲ. ಮನುಷ್ಯನಿಗೆ ಏಟಾಗಲ್ಲ. ಸುಮ್ಮನೆ ಶಬ್ದ ಬರುತ್ತೆ. ಒಂದು 10 ಕಲ್ಲು ಹಾಕಿ ಹೋಗಿ ಟಚ್ ಆಗುತ್ತೆ. ಸಾಯಲ್ಲ ಮನುಷ್ಯನಿಗೆ. ಯಾವುದೇ ಪ್ರಾಣಿಯನ್ನು ಕೊಲ್ಲಿಕ್ಕಿರೋ ವಸ್ತು ಅಲ್ಲ ಇದು. ಬೆದರಿಸಿ ಓಡಿಸೋದಕ್ಕಿರೋ ವಸ್ತು. ಏನಾದರೂ ಹೊಡಿಬೇಕಂದ್ರೆ ನೀವು ಆಕಾಶಕ್ಕೆ ತೋರಿಸಿ ಹೊಡಿಬೇಕು. ಇಲ್ಲ ಸರ್, ಕೆಳಗಡೆ ಹೊಡಿಬೋದು, ಏನಾಗಲ್ಲ. ಹೊಡಿಬೋದು, ಏನಾಗಲ್ಲ. ನೋಡಿ ಸರ್, ಈ ಥರ ಅಟಾಮ್ ಬಾಂಬ್ ಇಡೋದು ಸಣ್ಣದು. ಎಲ್ಲ ಕಡೆಯಲ್ಲೂ ಸಿಗುವಂಥ ಬಾಂಬ್ ಇದು. ಇದು ಗ್ರೀನ್ ಕಲರಲ್ಲೂ ಬರುತ್ತೆ ನೋಡಿ ಈ ಥರ. ಹಾಂ, ಮುಚ್ಚಲ ಹಾಕೊಳ್ಳೋದು ಸರ್ ಹಿಂಗೆ. ಎದುರುಗಡೆ ಒಂದು 15-20 ಕಲ್ಲುಗಳು, ಈ ಸೈಜ್ ಸಣ್ಣ ಸಣ್ಣ ಕಲ್ಲುಗಳು.
ಎಲ್ಲ ಸಿಗುತ್ತೆ. ಹಾಕಲ್ಲ ಇಲ್ಲಿ ನಾನೀಗ. ಓಕೆ ಓಕೆ. ಇಲ್ಲಿ ಜನ ಇದ್ದಾರೆ. ಹಾಂ ಬನ್ನಿ ಆಚೆ ಹಂಗೆ. ತಳಿ ಒಂದು ನಿಮಿಷ ಶೂಟ್ ಮಾಡ್ಬೋದು. ಹಾಂ ಇದು ಹಾಕೊಂಬಿಡಿ ಇದು. ಹಾಂ ಹಾಂ ನೋಡಿ ಸರ್, ಇಷ್ಟೇ. ಹೇಳಿ. ಏನೂ ಆಗಲ್ಲ, ಏನೂ ಆಗಲ್ಲ. ಕಾಡು ಪ್ರಾಣಿ ಆಗಲಿ ಕೋತಿ ಆಗಲಿ ಯಾವುದೇ ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ, ಬೆದರಿಸಿ ಓಡಿಸ್ಲಿಕ್ಕೆ ಇರುವಂಥ ವಸ್ತು ಇದು. ಯಾವುದೋ ಪ್ರಾಣಿಗಳು ಡ್ಯಾಮೇಜ್ ಆಗಲ್ಲ, ಸಾಯಲ್ಲ. ಹೌದು, ರೈತರಿಗೆ ಅನುಕೂಲ. ರೈತರುಗಳಿಗೋಸ್ಕರನೇ ಮಾಡಿರೋದು ಇದು. ನಾನು ಒಬ್ಬ ರೈತನೇ. ಹಾಂ, ಹಾಗೆ. ತಮ್ಮ ಫೋನ್ ನಂಬರ್ ಹೇಳು. ನನ್ನ ಹೆಸರು ಪಾಂಡುರಂಗ ಭಟ್ ಅಂತೇಳಿ. ಹಾಂ, ನನ್ನ ಕಾಂಟ್ಯಾಕ್ಟ್ ನಂಬರ್ 9741810502. ರಿಪೀಟ್ ಮಾಡಿ ಇನ್ನೊಂದು. 9741810502. ಥ್ಯಾಂಕ್ ಯು ಬಾಸ್. ವೆಲ್ಕಮ್. ಹಾಂ ಹೇಳಿ ಸರ್. ಸೀಮೆಣ್ಣೆ ಹಾಕಿ ಹೊಡೆಯೋದು ಬಿದಿರು ಪಟಾಕಿ ಅಂತ. ಹಾಂ, ಸೀಮೆಣ್ಣೆ ಹಾಕೋದು ಹೊಡಿತಾ ಹೋಗೋದು ಅಷ್ಟೇ. ಅದು ಬಿಸಿ ಬರುವಲ್ಲಿವರೆಗೆ, ಬಿಸಿ ಬಂದಿದ ಕೂಡಲೇ ಹಾಂ. ಒಳ್ಳೆ ಸೌಂಡ್ ಬರುತ್ತೆ. ಒಳಗಡೆ ಏನು ಐಟಮ್ ಹಾಕಿದ್ದೀರಾ? ಸೀಮೆಣ್ಣೆ ಮಾತ್ರ, ಬರೀ ಸೀಮೆಣ್ಣೆ. ಸೀಮೆಣ್ಣೆ ಮಾತ್ರ. ಸೀಮೆಣ್ಣೆ ಹೇಗೆ ಹಾಕ್ತಾ ಇದ್ದೀರಾ? ಸೀಮೆಣ್ಣೆ ಇಲ್ಲಿ ಹೋಗಿದೆ ನೋಡಿ, ಇದರಲ್ಲೇ ಹಾಕೋದು. 3 ಗಂಟೆ ತೂತು ಮಾಡಿದ್ದೀರೇನಾ? ಮಾಡಿರ್ತೀವಿ. ಹಾಂ, ಟೆಕ್ನಿಕಲ್ ಆಗಿ ಅದು ಆಚೆ ಬರ್ಬೇಕಂದ್ರೆ ಅದು ಬೇಕೇ ಬೇಕು. ಎವಾಪ್ರೇಟ್ ಆಗಿ ಒಳಗೆ ಕುತ್ಕೊಳ್ಳುತ್ತೆ. ಹಾಂ, ಸೀಮೆಣ್ಣೆ ಅನಿಸಿದ ಕೂಡಲೇ ಈ ಥರ ಬೆಂಕಿ ಬರುತ್ತೆ. ಇದು ರೇಟ್ ಏನು? ಇದು 800 ರೂಪಾಯಿ ಅಷ್ಟೇ ಸರ್. ಅದರದ್ದು ಸರ್ ಗಂತ ಹೇಳಿಲ್ಲ ನೀವು. ಇದರದ್ದು ರೇಟ್ 4500. ಹಾಂ, 200 ಇದೆ. ಆಫರಲ್ಲಿ 4000 ಈಗ ಕೊಡ್ತಾ ಇದ್ದೀನಿ. ಈಗ ಸ್ಪಾಟ್ ಒಳಗೆ. ಓಕೆ, ಥ್ಯಾಂಕ್ ಯು ಸರ್.